ವಿಧಾನಸಭೆ ಚುನಾವಣೆಗೆ 12 ವರ್ಷ ಬಾಕಿ ಇರುವಾಗಲೇ ಹಾಸನದಲ್ಲಿ ಟಿಕೆಟ್ ರಾಜಕೀಯ ಜೋರ್. ಶಾಸಕ ಸ್ವರೂಪ್ ಪ್ರಕಾಶ್ ಹೇಳಿಕೆಗೆ ಮಾಜಿ ಶಾಸಕ ಪ್ರೀತಂ ಗೌಡ ತಿರುಗೇಟು. ಕೇಂದ್ರದಲ್ಲಿ ಕೆಲಸವೇ ಮುಖ್ಯ. ಹಾಸನದಲ್ಲಿ ಮುಂದಿನ ವಿಧಾನಸಭೆ ಚುನಾವಣೆ ಇನ್ನೂ ಸುಮಾರು 2 ವರ್ಷ ದೂರವಿದ್ದರೂ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಟಿಕೆಟ್ ಕುರಿತ ಚರ್ಚೆ ಈಗಾಗಲೇ ರಾಜಕೀಯ ವಲಯದಲ್ಲಿ ಬಿರುಸುಗೊಂಡಿದೆ. ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್ ಅವರು ಇತ್ತೀಚೆಗೆ ನೀಡಿದ್ದ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರುವ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾಜಿ ಶಾಸಕ ಪ್ರೀತಂ ಗೌಡ, ಟಿಕೆಟ್ ಹಂಚಿಕೆ, ಕ್ಷೇತ್ರದ ಅಭಿವೃದ್ಧಿ ಹಾಗೂ ಪಕ್ಷದ ಸಂಘಟನೆಯ ಕುರಿತು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ತಿರುಗೇಟು ನೀಡಿದ್ದಾರೆ. ನಗರದಲ್ಲಿ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾಜಿ ಶಾಸಕ ಪ್ರೀತಂ ಗೌಡ ಮಾಧ್ಯಮದೊಂದಿಗೆ ಮಾತನಾಡಿ, ಕ್ಷೇತ್ರದಲ್ಲಿ ಎಷ್ಟು ದಿನ ಇದ್ದೆ ಎನ್ನುವುದು ಮುಖ್ಯವಲ್ಲ, ಜನರಿಗಾಗಿ ಎಷ್ಟು ಕೆಲಸ ಮಾಡಿದ್ದೀಯೇ ಎನ್ನುವುದೇ ಮುಖ್ಯ. ಜನರು ಕೆಲಸವನ್ನು ನೋಡಿ ತೀರ್ಮಾನಿಸುತ್ತಾರೆ. ಶಾಸಕ ಸ್ವರೂಪ್ ಪ್ರಕಾಶ್ ಅವರ ಹೇಳಿಕೆಯನ್ನು ಉಲ್ಲೇಖಿಸಿದರು. ಅವರು ಬಿಸಿ ರಕ್ತದಲ್ಲಿ ಮಾತನಾಡಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ, ಜನರ ಪರವಾಗಿ ಉತ್ತಮ ಕೆಲಸ ಮಾಡಲಿ, ಅಭಿವೃದ್ಧಿ ಕೆಲಸಗಳ ಮೂಲಕ ಜನರ ವಿಶ್ವಾಸ ಗಳಿಸಲಿ ಎಂದರು. ಮುಂದಿನ ಚುನಾವಣೆಯಲ್ಲಿ ತಮ್ಮ ಅಭ್ಯರ್ಥಿತ್ವದ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ಎನ್.ಡಿ.ಎ ಇದೆ. ಹಾಲಿ ಶಾಸಕರು ಜನರ ನಿರೀಕ್ಷೆ ಈಡೇರಿಸದೆ ಜನರ ಆಕ್ರೋಶಕ್ಕೆ ಗುರಿಯಾದರೆ ನಾನು ಅಭ್ಯರ್ಥಿಯಾಗುತ್ತೇನೆ. ಆದರೆ ಅವರು ಅಭ್ಯರ್ಥಿಯಾದರೆ ನಾವೆಲ್ಲ ಸೇರಿ ಅವರ ಪರವಾಗಿ ಕೆಲಸ ಮಾಡುತ್ತೇವೆ. ನಮ್ಮಿಬ್ಬರನ್ನು ಬಿಟ್ಟು ಪಕ್ಷ ಬೇರೆ ಯಾರಿಗಾದರೂ ಟಿಕೆಟ್ ನೀಡಿದರೂ ಅವರ ಗೆಲುವಿಗಾಗಿ ಸಂಪೂರ್ಣ ಶ್ರಮಿಸುತ್ತೇವೆ ಎಂದು ಹೇಳಿದರು. ಪಕ್ಷದ ಕಾರ್ಯಕರ್ತರ ಕುರಿತು ಮಾತನಾಡಿದ ಅವರು, ಪ್ರೀತಂ ಗೌಡರ ಬಗ್ಗೆ ಆಳ ಅಗಲ ಗೊತ್ತಿಲ್ಲದವರು ಮಾತನಾಡುತ್ತಾರೆ. ನನ್ನ ಶಕ್ತಿ ಏನು ಎಂಬುದು ಹಾಸನ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರಿಗೆ ಚೆನ್ನಾಗಿ ಗೊತ್ತಿದೆ. ಕಾರ್ಯಕರ್ತರ ಅಭಿಮಾನ ಮತ್ತು ಬೆಂಬಲವೇ ನನ್ನ ದೊಡ್ಡ ಶಕ್ತಿ ಎಂದರು. ಪ್ರೀತಂ ಗೌಡ ಬೇಡ ಎಂದು ಪಕ್ಷ ಹೇಳಿದರೆ ನಾನು ರಾಜಕೀಯದಿಂದ ವಿಶ್ರಾಂತಿ ಪಡೆಯಲು ಸಿದ್ಧ. ಪಕ್ಷದ ನಿರ್ಧಾರವೇ ನನಗೆ ಅಂತಿಮ ಎಂದು ಅವರು ಸ್ಪಷ್ಟಪಡಿಸಿದರು. ಶಾಸಕ ಸ್ವರೂಪ್ ಪ್ರಕಾಶ್ ಅವರ ರಾಜಕೀಯ ಹಿನ್ನೆಲೆಯನ್ನು ಉಲ್ಲೇಖಿಸಿದ ಪ್ರೀತಂ ಗೌಡ, ಅವರು ಹೊಸದಾಗಿ ರಾಜಕೀಯಕ್ಕೆ ಬಂದವರು. ಪ್ರತಿದಿನ ಲಾಟರಿ ಟಿಕೆಟ್ ಹೊಡೆಯುವುದಿಲ್ಲ. ಅವರ ತಂದೆ 4 ಬಾರಿ ಶಾಸಕರಾಗಿದ್ದರು. ಅನುಕಂಪ ಮತ್ತು ಅಂದಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಅವರು ಗೆಲುವು ಸಾಧಿಸಿದ್ದಾರೆ. ಆದರೆ ಪ್ರತಿಯೊಂದು ಚುನಾವಣೆಯೂ ಒಂದೇ ರೀತಿಯಾಗಿರುವುದಿಲ್ಲ ಎಂದು ಟೀಕಿಸಿದರು. ಏನಂದ್ರೆ ನಿಮ್ಮ ಮುಂದಿನ ಎಲೆಕ್ಷನ್ ಟಿಕೆಟ್ ಸಿಗಲ್ಲ, ಮೈತ್ರಿ ಭೀತಿ ಇದೆ ಅಂತ ಹೇಳಿದ್ದಾರೆ. ಮೈತ್ರಿ ಭೀತಿ ಇದೆ ಅಂತ ಬಹುಶಃ ಈಗಿರೋ ಶಾಸಕರಾದಂಥ ರೇವಣ್ಣವರು, ಹೇಮಂಜು ಅವರು, ಬೇಲೂರು ಸುರೇಶ್ ಅಣ್ಣವರು ಅವ್ರ ಬಗ್ಗೆ ಮಾತಾಡಿರ್ಬೋದು. ಯಾಕಂದರೆ ನಾನು ಮಾಜಿ ಶಾಸಕ, ಅವ್ರ ಮನೆಗಳು ಬೆಂಗಳೂರಲ್ಲಿರೋವಂಥದ್ದು. ಅವ್ರ ನಾಯಕರುಗಳ ಬಗ್ಗೆ ಮಾತಾಡಿರ್ಬೋದು. ನನಗದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ಶಾಸಕನಾದ್ಮೇಲೆ ಬೆಂಗಳೂರಲ್ಲಿ ಮನೆ ಮಾಡಿದ್ರೆ ಯೋಚನೆ ಮಾಡಬೇಕು. ವೃತ್ತಿ ಇರುತ್ತೆ, ಸಂಸಾರ ಇರುತ್ತೆ, ನಮ್ಮ ಸಾಮಾಜಿಕ ಚಟುವಟಿಕೆ ಇರುತ್ತೆ. ಹಾಗಾಗಿ ಕ್ಷೇತ್ರದಲ್ಲಿ ನೀನು ಎಷ್ಟು ದಿನ ಇರ್ತೀಯಾ ಅನ್ನೋದು ಮುಖ್ಯ ಅಲ್ಲ, ಕ್ಷೇತ್ರದ ಜನರಿಗೆ ನೀನು ಎಷ್ಟು ಕೆಲಸ ಮಾಡ್ತೀಯಾ ಅನ್ನೋಂಥದ್ದು ಸಾರ್ವಜನಿಕದಲ್ಲಿ ಮುಖ್ಯವಾಗಿರುವಂಥದ್ದು. ಅವ್ರು ಬಿಸಿ ರಕ್ತ ಪಾಪ ಮಾತಾಡಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ, ಜನರ ಪರವಾಗಿ ಕೆಲಸ ಮಾಡಲಿ ಅಂತ ಅಷ್ಟೇ ವಿನಂತಿ ಮಾಡಿರೋದು. ನಾನು ಅವ್ರ ಬಗ್ಗೆ ಈಗ ಮೈತ್ರಿಲಿ ನಾನು ಕೆಲಸ ಮಾಡಿ ಅಂತ ಯಾಕೆ ವಿನಂತಿ ಮಾಡ್ತಿದ್ದೀನಿ ಅಂತ ಹೇಳಿದ್ರು. ಅವ್ರಿಗೆ NDA ಅಲಯನ್ಸ್ ಅಂತಿದೆ. ಅವ್ರೇನಾದ್ರು ಕೆಲಸ ಮಾಡಿದ್ರೆ ಜನರ ಆಕ್ರೋಶಕ್ಕೆ ಸಮಸ್ಯೆ ಆದರೆ ನಾಳೆ ನಾನು ಕ್ಯಾಂಡಿಡೇಟ್ ಆಗ್ತೀನಿ. ಆವಾಗ ಅವರ ಏನೋ ಒಂದು ನೆಗೆಟಿವಿಟಿ ಇದೆ, ಅವರ ಅಸಮರ್ಪಕತೆ ನನ್ನ ಮೇಲೆ ಇಂಪ್ಯಾಕ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಅವ್ರಿಗೆ ಮನವಿ ಮಾಡ್ತಿರೋದು. ಅವ್ರು ಕೆಲಸ ಮಾಡಿ ಅವರನ್ನು ವಾಪಸ್ ನೀವು ನಿಲ್ಲಿ ಅಂತ ಹೇಳಲಿಕ್ಕಲ್ಲ. ಅವ್ರಿಗೆ ಅರ್ಥ ಆಗಿಲ್ಲ ಬಹುಶಃ. ಈಗ NDA ಅಭ್ಯರ್ಥಿ ಆಗಿರೋದ್ರಿಂದ ನಾಳೆ ನನ್ನ ಪರ ಬಂದು ಅವ್ರು ಓಟ್ ಕೇಳಬೇಕು. ಅವ್ರು ಕೆಲಸನೇ ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರ ನೆಗೆಟಿವಿಟಿ, ಜನರ ಆಕ್ರೋಶ ನನ್ನ ಮೇಲೆ ಬರಬಾರ್ದು ಅನ್ನೋದಕ್ಕೆ ದಯಮಾಡಿ ಸಹೋದರ, ಸ್ನೇಹಿತ ಶಾಸಕರಿಗೆ ನಾನು ವಿನಂತಿ ಮಾಡಿದ್ದು, ದಯಮಾಡಿ NDAಗೆ ಆ್ಯಂಟಿ ಇನ್ಕಮೆನ್ಸಿ ಬರೋ ರೀತಿಯಲ್ಲಿ ನಿಮ್ಮ ದಿನನಿತ್ಯದ ಚಟುವಟಿಕೆ ಇರಬಾರ್ದು. ಕ್ಷೇತ್ರದ ಕೆಲಸಗಳು NDA ಪರವಾಗಿರೋಂಥದ್ದು ಆಗಬೇಕು. ಯಾಕಂದ್ರೆ ಮುಂದೆ ನಾನು ಅಭ್ಯರ್ಥಿ ಆಗೋದ್ರಿಂದ ನನಗೆ ಕಾಳಜಿ ಜಾಸ್ತಿ. ನಾನು ನಿಮ್ಗೆ ಹೇಳ್ತಾ ಇರೋದು ಅರ್ಥ ಆಗಲಿಲ್ಲ. ಅವ್ರಿಗೆ ಅಭ್ಯರ್ಥಿ ಆದರೆ ಅವ್ರಿಗೆ ಕೆಲಸ ಮಾಡಬೇಕು, ನಾನು ಅಭ್ಯರ್ಥಿ ಆದರೆ ನನಗೆ ಕೆಲಸ ಮಾಡಬೇಕು, 3ನೇ ವ್ಯಕ್ತಿ ಕೊಟ್ಟರು ಕೆಲಸ ಮಾಡಬೇಕು. ಆದರೆ ನಾನೊಬ್ಬ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ NDAಯಲ್ಲಿ ಪ್ರಮುಖ ಪಾತ್ರ ವಹಿಸುವಂಥ ನನಗೆ ನನ್ನ ಕ್ಷೇತ್ರದಲ್ಲಿ NDA ಪರವಾದ ವಾತಾವರಣ ಇಲ್ಲದಿರಂಗೆ ಮಾಡ್ಕೊಂಡ್ರೆ ನಾಳೆ ದಿನ ರಾಜ್ಯದ ಜನ ಕೇಳೋಂಥದ್ದು ಆಗಬಾರ್ದು. ಹಾಗಾಗಿ ಅಭ್ಯರ್ಥಿ ಯಾರು ಅನ್ನೋಂಥದ್ದು ಅವತ್ತು ತೀರ್ಮಾನ ಆಗಲಿ. ಅವ್ರಿಗೆ ಕೊಟ್ಟರೆ ಖಂಡಿತವಾಗ್ಲೂ ನಾವೆಲ್ಲರೂ ಸೇರಿ ನಾನು ಅಭ್ಯರ್ಥಿ ಆಗ್ತೀನಿ ಅಂತಲೇ ನಾನು ಹೇಳೋದು, ಅವ್ರು ಅಭ್ಯರ್ಥಿ ಆಗ್ತೀನಿ ಅಂತಲೇ ಅವ್ರು ಹೇಳೋದು. ನಮ್ಮಿಬ್ರು ಬಿಟ್ಟು ಬೇರೆಯವ್ರಿಗೆ ಅಭ್ಯರ್ಥಿ ಮಾಡ್ತೀನಿ ಅಂತ ಬೇರೆಯವ್ರು ತೀರ್ಮಾನ ಮಾಡ್ಬೋದು. ಆದರೆ ಇಂಪಾರ್ಟೆಂಟ್ ಇರೋದು NDA ಗೆಲ್ಲಬೇಕು ಅಂದರೆ ಈಗಿರೋಂಥ ಶಾಸಕರು NDAಗೆ ಆ್ಯಂಟಿ ಇನ್ಕಮೆನ್ಸಿ ಬರದೇ ಇರೋ ರೀತಿಯಲ್ಲಿ ತಮ್ಮ ಕಾರ್ಯಚಟುವಟಿಕೆಯನ್ನು ಮತ್ತು ಅಭಿವೃದ್ಧಿಯನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ಅವ್ರಿಗೆ ಸಲಹೆ ಕೊಟ್ಟಿದ್ದೀನಿ. ಪಾಪ ಅವರಿಗೆ ಟಿಕೆಟ್ ಭೀತಿ, ನನಗೆ ಟಿಕೆಟ್ ಭೀತಿ ಇಲ್ಲ.
ಪ್ರೀತಮ್ ಗೌಡ್ರದ್ದು ಆಳ ಗೊತ್ತಿಲ್ಲದಿರೋರು ಅವ್ರ ಟಿಕೆಟ್ ಬಗ್ಗೆ ಮಾತಾಡ್ತಾರೆ. ನನ್ನ ಶಕ್ತಿ ಏನು ಅನ್ನೋಂಥದ್ದು ಹಾಸನ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಕಾರ್ಯಕರ್ತರು ಗೊತ್ತು. ಜನರ ಆಶೀರ್ವಾದ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ಪ್ರೀತಮ್ ಗೌಡ ಇರ್ತಾನೆ. ಈಗ ಪ್ರೀತಮ್ ಗೌಡಂಗೆ ಜನ ಬೇಡ ಅಂತೇಳಿ ಹೇಳಿದ್ರು, ಪ್ರೆಸ್ ತಗೊಂಡಿದ್ದೀನಿ. ಮುಂದಿನ ಸಲ ಯಾರು MLA ಆಗಬೇಕು ಅನ್ನೋಂಥ ಜನ ತೀರ್ಮಾನ ಮಾಡ್ತಾರೆ. ಪ್ರೀತಮ್ ಗೌಡ ತೀರ್ಮಾನ ಮಾಡಲ್ಲ, ಸ್ವರೂಪ್ ಅವ್ರು ತೀರ್ಮಾನ ಮಾಡಲ್ಲ. ಆಮೇಲೆ MLA ಆದ ತಕ್ಷಣ ಅವ್ರಿಗೆ ಟಿಕೆಟ್ ಅಂತೇಳಿ GP ಏನು ಯಾರಿಗೂ ಕೊಟ್ಟಿಲ್ಲ. ಆ ರೀತಿ ಟಿಕೆಟ್ ಕೊಡೋದಾದ್ರೆ JDS ಅಲ್ಲಿರೋರು 18 ಜನ MLA, JDSಗೆ 18 B.Farm ಸಾಕಾ? 224 ಕ್ಷೇತ್ರದಲ್ಲಿ ಗೆದ್ದ MLAಗಳಿಗೆ ಎಲ್ಲರಿಗೂ ಟಿಕೆಟ್ ಅಂತ ಹೇಳಿದ್ರೆ 2028ಕ್ಕೆ ನಡೆಯೋ ಚುನಾವಣೆಯಲ್ಲಿ 18 B.Farm ಸಾಕಾಗ್ತದೆ JDSಗೆ. ಅವ್ರು 70-80 ಸೀಟ್ ಬೇಕು ಅಂತಿದ್ದಾರೆ. ಗೆಲ್ಲ ಸೀಟ್ಗಳಿಗೆ ಟಿಕೆಟ್ ಬೇಕು ಅಂತಾರೆ. ಚನ್ನಪಟ್ಟಣ ಏನಾಯ್ತು, ಹಾಸನ ಏನಾಗುತ್ತೆ ಗೊತ್ತಿರುತ್ತಲ್ಲ. ಹಂಗಾಗಿ ಸ್ವರೂಪ್ ಅವರು ಹೊಸದಾಗಿ ರಾಜಕಾರಣಕ್ಕೆ ಬಂದರೆ ಅವ್ರ ತಂದೆ ಬಹಳ ಹಿರಿಯರಿದ್ರು, 4 ಸಲ ಗೆದ್ದಿದ್ರು. ಅದರ ಅನುಕಂಪ ಅವತ್ತಿನ ರಾಜಕೀಯ ಪರಿಸ್ಥಿತಿಲಿ ಗೆದ್ದಿದ್ದಾರೆ. ಪ್ರತಿದಿನ ಲಾಟ್ರಿ ಟಿಕೆಟ್ ಹೊಡೆಯೋದಿಲ್ಲ, ಕೆಲಸ ಮಾಡಬೇಕು. ಲಾಟ್ರಿ ಟಿಕೆಟಲ್ಲಿ ಏನೇನು ಅನುಕೂಲ ಆಗಿರುತ್ತೆ ಅದು ಲಾಟ್ರಿ ಟಿಕೆಟ್ ಒಂದೇ ಸಲ ಅನುಕೂಲ ಆಗುತ್ತೆ. ಶ್ರಮ, ಪರಿಶ್ರಮ ಮತ್ತು ಬದ್ಧತೆಯಿಂದ ನಾನು ಕೆಲಸ ಮಾಡೋಕೆ, ಅವರು ಕೆಲಸ ಮಾಡಬೇಕು. NDA ಗೆಲ್ಲಬೇಕು. ಯಾರನ್ನಾರು ಅಭ್ಯರ್ಥಿ ಮಾಡಲಿ, ಸ್ವರೂಪ್ ಅವ್ರನ್ನ ಮಾಡಿದ್ರೆ ನಮ್ಮೆಲ್ಲ ಕಾರ್ಯಕರ್ತರು ಸೇರ್ ಮಾಡ್ಬೇಕು. NDA ಪ್ರೀತಮ್ ಗೌಡ ಆದರೆ ಅವ್ರು ಬಂದು ಮಾಡಬೇಕು. ಮೂರನೇವರಾದ್ರೆ ನಾವಿಬ್ಬರು ಸೇರಿ ಅಭ್ಯರ್ಥಿನ ಗೆಲ್ಸ್ಕೊ ಬರಬೇಕು. ಹಂಗಾಗಿ ಅವ್ರಿಗೆ ಯಾವುದು GPA ಕೊಟ್ಟಿಲ್ಲ. ಅವ್ರಿಗಿರೋಂಥದ್ದು ಈಗ NDAಲಿರೋದ್ರಿಂದ ದಯಮಾಡಿ ಕ್ಷೇತ್ರದ ಮತದಾರರಿಗೆ ಹತ್ತಿರವಾಗಿರಿ. ನಮ್ಮ NDAಗೆ ಆಂಟಿ ಇನ್ಕಮೆನ್ಸಿ ಬರೆದಿರೋ ರೀತಿಯಲ್ಲಿ, ನೆಗೆಟಿವ್ ಬರೆದಿರೋ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಮಾಡಿ ಜನಸಾಮಾನ್ಯರ ಸಮಸ್ಯೆಗೆ ಸ್ಪಂದಿಸಿ ಅಂತೇಳಿ